ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸಬೇಕು, ಫ್ರೀ ಆ್ಯಂಡ್ ಫೇರ್ ಕೂಡ ಇರಬೇಕು ಅಂದ್ಬಿಟ್ಟು ಹೇಳ್ತೇವೆ. ಆಮೇಲೆ ದ ಪ್ರಿನ್ಸಿಪಲ್ ಆಫ್ ಸೀಕ್ರೆಸಿ ಆಫ್ ದ ಬ್ಯಾಲೆಟ್ ಈಸ್ ದ ಕಾರ್ನರ್ ಸ್ಟೋನ್ ಆಫ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಅಂತಾನೂ ಕೂಡ ಹೇಳ್ತಾರೆ. ಅಂದರೆ ಮತದಾನದ ಗೌಪ್ಯತೆಯನ್ನು ಕೂಡ ಕಾಪಾಡಬೇಕು ಅಂತ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್ ಬಗ್ಗೆ ವಿಶ್ವಾಸ ಕಮ್ಮಿ ಆಗ್ತಾ ಇದೆ. ಇದಕ್ಕೆ ಹಲವಾರು ಕಾರಣ ಇದೆ. ನಾನು ಸಂಪೂರ್ಣವಾಗಿ ಎಲ್ಲ ಕಾರಣಗಳಿಗೆ ಹೋಗೋದಿಲ್ಲ. ಒಂದೆರಡು ಉದಾಹರಣೆಗಳನ್ನು ನಾನು ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಮೊದಲನೇದಾಗಿ, ಮೊನ್ನೆ ಮಹಾರಾಷ್ಟ್ರ ಅಸೆಂಬ್ಲಿ ಚುನಾವಣೆಯಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡೇಟಾ ಪ್ರಕಾರ ಸಂಜೆ 5 ಗಂಟೆಗೆ ಮತದಾನ ಆಗಿದ್ದು 58.22% ಅಧ್ಯಕ್ಷರೇ. ರಾತ್ರಿ 11ವರೆಗೆ ಅದು 65.02% ಆಗುತ್ತೆ. ಫೈನಲ್ ಪರ್ಸೆಂಟೇಜ್ ಬಂದಾಗ 66.05% ಆಗುತ್ತೆ. ಅಂದರೆ ಈ 5 ತಾಸಿನಲ್ಲಿ ಸುಮಾರು 10 ಲಕ್ಷ ಅಡಿಷನಲ್ ವೋಟರ್ಸ್ ಆಗಿಬಿಡ್ತಾರೆ ಅಧ್ಯಕ್ಷರೇ. ಅದೇ ರೀತಿ ನಿಮ್ಮ ಹರಿಯಾಣ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ ಚುನಾವಣೆಯಲ್ಲೂ ಕೂಡ ಏನು ಮೊನ್ನೆ ನಡೆದಿತ್ತು, ಅದರಲ್ಲೂ ಕೂಡ ಹರಿಯಾಣನಲ್ಲಿ ಸಡನ್ ಇನ್ಕ್ರೀಸ್ ಬೈ 6.71% ಆ್ಯಂಡ್ ಜಮ್ಮುನಲ್ಲಿ 4.01%. ಇದನ್ನು ಪ್ರಶ್ನೆ ಮಾಡಿ ಹಲವಾರು ರಾಜಕೀಯ ಪಕ್ಷಗಳು ಕೂಡ ECI ಅವರಿಗೆ ಕೇಳಿದ್ರು. ಅದರ ಜೊತೆಗೆ ಸಾಕಷ್ಟು ತಜ್ಞರು ಕೂಡ, ಮತ್ತು NGOs, ಇದು ವೋಟ್ ಫಾರ್ ಡೆಮೋಕ್ರಸಿ ಇರ್ಬೋದು, ADF ಅವರು ಇರ್ಬೋದು, ಹಲವಾರು ಸಂಸ್ಥೆಗಳು ಕೂಡ ಇದನ್ನು ECI ಪ್ರಶ್ನೆ ಮಾಡಿದ್ರೆ ECI ಅವರ ಹತ್ರ ಯಾವುದೇ ರೀತಿಯಾದಂಥ ಉತ್ತರ ಇಲ್ಲ ಅಧ್ಯಕ್ಷ. ಈ ಸಿಟಿಸನ್ ಕಮಿಷನ್ ಆಫ್ ಎಲೆಕ್ಷನ್ಸ್ ಇರ್ಬೋದು, ವೋಟ್ ಫಾರ್ ಡೆಮೋಕ್ರಸಿ ಇರ್ಬೋದು, ಹಲವಾರು ಬಾರಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಯಾವುದೇ ಸಮರ್ಪಕವಾದಂಥ ಉತ್ತರ ಬಂದಿಲ್ಲ ಅಧ್ಯಕ್ಷ. ಮತ್ತು ಇತ್ತೀಚೆಗೆ VVPAT ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಸಾಕಷ್ಟು ಸವಿಸ್ತಾರವಾಗಿ ಚರ್ಚೆ ಆಗಿದೆ. 100% ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆದ್ದರಿಂದ ನಾವೇನು ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ, EVM ಬದಲಾಗಿ ನಮ್ಮ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ನಾವು ಬ್ಯಾಲೆಟ್ ಪೇಪರ್ ಮುಖಾಂತರ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೇವೆ. ಅದಕ್ಕೋಸ್ಕರ ನಮ್ಮ ಈ ವಿಧೇಯಕನಲ್ಲಿ ತಿದ್ದುಪಡಿಯನ್ನು ತರಬೇಕಾಗ್ತದೆ. ಯಾಕಂದರೆ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್ ಅಂತ ನಾವು ಹೇಳಿದ್ವಿ ನಮ್ಮ ಆ್ಯಕ್ಟ್ನಲ್ಲಿ. ಸೊ ಈಗ ಅದರ ಬದಲಾಗಿ ನಾವು ಬ್ಯಾಲೆಟ್ ಪೇಪರನ್ನು ತರುವ ನಿಟ್ಟಿನಲ್ಲಿ ಈ ವಿಧೇಯಕನ ನಾವು ತಂದಿದ್ದೇವೆ. ಸುಮಾರು 6 ಬದಲಾವಣೆಗಳಿವೆ ಇದರಲ್ಲಿ. ಸೆಕ್ಷನ್ 2ರಲ್ಲಿ ನಾವು ಒಂದು ಕ್ಲಾಸನ್ನು ಇನ್ಸರ್ಟ್ ಮಾಡ್ತಾ ಇದ್ದೀವಿ, ಇನ್ಸರ್ಷನ್ ಆಫ್ 2A. ಇದರಲ್ಲಿ ಬ್ಯಾಲೆಟ್ ಬಾಕ್ಸು ಮತ್ತು ಬ್ಯಾಲೆಟ್ ಪೇಪರ್ನ ಡೆಫಿನಿಷನನ್ನು ನಾವು ಕೊಟ್ಟಿದ್ದೇವೆ. ಸೆಕ್ಷನ್ 7 ಆಫ್ ಗ್ರಾಮ ಪಂಚಾಯತ್, ಸೆಕ್ಷನ್ 130 ಆಫ್ ತಾಲೂಕ್ ಪಂಚಾಯತ್ ಆ್ಯಂಡ್ ಸೆಕ್ಷನ್ 169 ಆಫ್ ಜಿಲ್ಲಾ ಪಂಚಾಯತ್ನಲ್ಲಿ ಯಾವ ಸೆಕ್ಷನ್ನಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್ ಇತ್ತು ಮತ್ತು ಅದರ ಎಕ್ಸ್ಪ್ಲನೇಷನ್ ಇತ್ತು, ಅದನ್ನು ಡಿಲೀಟ್ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಮತ್ತು ಸೆಕ್ಷನ್ 165ನಲ್ಲಿ ಹಿಂದೆ ಎಲೆಕ್ಟ್ರಾಲ್ ರೋಲು ಪಾರ್ಲಿಮೆಂಟ್ನಲ್ಲಿ ಅಥವಾ ಎಲೆಕ್ಷನ್ ಇದು ನಮ್ಮ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಏನಿದೆ ಆ ಎಲೆಕ್ಟ್ರಾಲ್ ರೋಲನ್ನು ಯೂಸ್ ಮಾಡ್ತಾ ಇದ್ವಿ. ಆದರೆ ಈಗ ಗ್ರಾಮ ಪಂಚಾಯತಿಗೆ ಮತ್ತು ನಮ್ಮ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿಗೆ ಎಲ್ಲ ಸೇರಿ ಎಲೆಕ್ಟ್ರಾಲ್ ರೋಲು ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅವರು ಪ್ರಿಪೇರ್ ಮಾಡ್ತಾರೆ ಅಧ್ಯಕ್ಷರೇ. ಇಟ್ ವಿಲ್ ಬಿ ಕ್ಲೋಸ್ ಟು ದ ಕರೆಂಟ್ ದ ಎಲೆಕ್ಟ್ರಾಲ್ ರೋಲ್ ದಟ್ ಈಸ್ ಆಲ್ರೆಡಿ ಅವೈಲೇಬಲ್. ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಪರಿಷ್ಕರಣೆ ಮಾಡಿಬಿಟ್ಟು ಪಂಚಾಯತಿಗೆ ಒಂದು ಎಲೆಕ್ಟ್ರಾಲ್ ರೋಲನ್ನು ನಾವು ಕೊಡ್ತಾ ಇದ್ದೀವಿ ಅಧ್ಯಕ್ಷ. ಸೊ ಈ ಎಲ್ಲ 6ರಲ್ಲಿ ಒಂದು ಇನ್ಸರ್ಷನ್ ಕ್ಲಾಸ್ ಇದೆ ಆಫ್ ದ ಡೆಫಿನಿಷನ್ ಆಫ್ ಬ್ಯಾಲೆಟ್ ಪೇಪರ್ ಆ್ಯಂಡ್ ಬ್ಯಾಲೆಟ್ ಬಾಕ್ಸಸ್, 3 ಡಿಲೀಷನ್ ಆಫ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸ್ ಆ್ಯಂಡ್ ರೀಪ್ಲೇಸಿಂಗ್ ದೋಸ್ ವರ್ಡ್ಸ್ ವಿತ್ ಬ್ಯಾಲೆಟ್ ಪೇಪರ್ಸ್ ಇದೆ ಅಧ್ಯಕ್ಷರೇ. ಮತ್ತು ಹೊಸ ಎಲೆಕ್ಟ್ರಲ್ ರೋಲನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೆ
ಒಂದು ಪರ್ಮಿಷನ್ ನಾವು ವಿಧೇಯಕನಲ್ಲಿ ನಾವು ಕೊಡ್ತಾ ಇದೀವಿ ಅಧ್ಯಕ್ಷರೇ. ಮತ್ತೆ ಬಹಳಷ್ಟು ಜನ ಕೇಳ್ಬೋದು ಇದು ಯಾಕೆ ಮತ್ತೆ ಹಿಂದೆ ಹೋಗ್ತಾ ಇದ್ದೀರಾ ಅಂತ. ಆದರೆ ನಮಗೆ ಸಮರ್ಪಕವಾದಂಥ ಉತ್ತರ ECI ಇಂದ ಸಿಗ್ಲಾರ್ದ ಕಾರಣ ಅನಿವಾರ್ಯ ಆಗಿದೆ. ಕೇಳ್ಬಿಡಿ, ಅರುಣಾಚಲ್ ಪ್ರದೇಶದಲ್ಲಿ ಕೂಡ ಪಂಚಾಯತ್ ಚುನಾವಣೆ ಬ್ಯಾಲೆಟ್ ಪೇಪರ್ನಲ್ಲಿ, ಅಸ್ಸಾಂನಲ್ಲಿ ಬ್ಯಾಲೆಟ್ ಪೇಪರ್ನಲ್ಲಿ ಆಗುತ್ತೆ, ಬಿಹಾರ್ನಲ್ಲಿ, ಮತ್ತು ಛತ್ತೀಸ್ಗಢನಲ್ಲಿ, ಗೋವಾನಲ್ಲಿ, ನಿಮ್ಮ ಹಿಮಾಚಲ್ ಪ್ರದೇಶ, ಜಾರ್ಖಂಡು, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರು, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ಸಿಕ್ಕಿಂ, ತ್ರಿಪುರಾ, ಉತ್ತರ ಪ್ರದೇಶ್, ಉತ್ತರಾಖಂಡ್, ವೆಸ್ಟ್ ಬೆಂಗಾಲು, ಇಲ್ಲೆಲ್ಲ ಕೂಡ ಬ್ಯಾಲೆಟ್ ಪೇಪರ್ನಲ್ಲೇ ಇದೆ ಅಧ್ಯಕ್ಷರೇ. ಸಾಕಷ್ಟು ಚರ್ಚೆ ಮಾಡ್ಬೋದು ಇದ್ರ ಬಗ್ಗೆ. ಆದರೆ ನನ್ನ ಮನವಿ ಏನಪ್ಪ ಅಂದರೆ, ಇದು in interest of preserving democratic processes and more importantly the secrecy of ballot paper which has been enhanced in various Supreme Court judgments, ಇದನ್ನ ನಾವು ತಂದಿದ್ದೀವಿ ಅಧ್ಯಕ್ಷರೇ. ಇದನ್ನ ಪಾಸ್ ಮಾಡಿಕೊಡ್ಬೇಕು ಅಂತ ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಏನಾದರೂ ಕ್ಲಾರಿಫಿಕೇಶನ್ಸ್ ಇದ್ರೆ ಕೊಡ್ತೀನಿ. ಪ್ರತಿಪಕ್ಷ ಕ್ಲಾರಿಫಿಕೇಶನ್ ಅಲ್ಲ, ಇರೋದೇ ಎಲ್ಲ ಅಧ್ವಾನ ಮಾಡಿಟ್ಟಿದ್ದೀರಾ ಅಷ್ಟೇ. ಅಧ್ಯಕ್ಷರೇ, ಪಂಚಾಯತ್ ರಾಜ್ಯ ಅಧಿನಿಯಮ 1990 ಮತ್ತಷ್ಟು ತಿದ್ದುಪಡಿಯನ್ನ ತಂದಿದ್ದಾರೆ. ನನಗನ್ಸ್ತತೆ ಇದೊಂದು ರೀತಿ ತೊಗಲಕ್ ದರ್ಬಾರು ಅಂದ್ರೆ ಇಲ್ಲಿಂದ ಅಲ್ಲಿಗೆ ತಿರ್ಗಿ ಮತ್ತೆ ಅಲ್ಲಿಂದ ಇಲ್ಲಿಗೆ. ಈ EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತಂದವರು ಯಾರು? ತಂದವರು ಕಾಂಗ್ರೆಸ್ ಅವರೇ. ಮನಮೋಹನ್ ಸಿಂಗ್ ಅವರು ಇರ್ಬೋದು, ರಾಜೀವ್ ಗಾಂಧಿ ಅವರು. ಯಾವಾಗೂ ಇವರು ಸ್ವಲ್ಪ ಕಾಂಗ್ರೆಸ್ ಅವರು ಬಾಯ್ ಬೇಡ್ಕೊಂತ ಇರ್ತಾರೆ, ಗಾಂಧಿ ಹೆಸರು ತೆಗೆದು ಆಗ್ತಾ ಇದ್ದೀರಾ, ನೀವೇ ತೆಗೆದಾಕ್ತಾ ಇದ್ದೀರಲ್ಲ. ಈಗ ಅವರೇ ತಂದಿದ್ದು ಇದು ಕಾಯ್ದೆನ. ನಿಮ್ಗೆ ಆಗ ತಂದಾಗ ರಾಜೀವ್ ಗಾಂಧಿ ಅವರು ಏಕಾಏಕಿ ತಂದಿರಲ್ಲ, ಏನನು ಏಕಾಏಕಿ ಅಂತಂದಿರಲ್ಲ. ನೂರಾರು ಅಧಿಕಾರಿಗಳು, ಅದಕ್ಕೆ ಎಕ್ಸ್ಪರ್ಟ್ಸು, ತಜ್ಞರು ಎಲ್ಲ ಮಾಹಿತಿ ತಗೊಂಡು ಒಂದು ಕೇಂದ್ರ ಸರ್ಕಾರ ತಂದಿರುತ್ತೆ. ಅಂದ್ರೆ ಜ್ಞಾನ ಇಟ್ಕೊಂಡು ತಂದಿರ್ತಾರೆ, ಚರ್ಚೆ ಮಾಡಿ ತಂದಿರ್ತದೆ. ಒಂದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿ ತಂದಿರ್ತಾರೆ ಇದನ್ನ. ಅಷ್ಟೆಲ್ಲ ತಂದ ಮೇಲೆ ಅವ್ರು ಮುಂದೆ ಏನೇನು ಆಗ್ಬೋದು, ಈ ತರ ಅನಾಹುತಗಳು ಎಲ್ಲ ನೋಡಿನೇ ತಂದಿರ್ತಾರೆ. ಅದಕ್ಕೆ ಬೇಕಾದಂತ ಏನೇನು ಟೈಟ್ ಮಾಡ್ಬೋದು ಈ ವೋಟಿಂಗ್ ಪ್ಯಾಟರ್ನ್ ಅಲ್ಲಿ ಎಲ್ಲ ತಂದಿರ್ತಾರೆ. ಈಗ ನೀವು ಅದನ್ನ ಈಗೆಲ್ಲ ಬಹಳಷ್ಟು ಚುನಾವಣೆಗಳು ಆಗ್ಬಿಟ್ಟಿದೆ. ಈಗ ಸುಪ್ರೀಂ ಕೋರ್ಟ್ಗೂ ಕೇಸ್ಗಳು ಹೋಗಿದೆ, ಬಹಳಷ್ಟು ಕೇಸ್ಗಳು ಹೋಗಿದೆ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ EMEಯಲ್ಲೇ ಚುನಾವಣೆ ನಡಿಬೇಕು ಅಂತಾನು ಹೇಳಿದ್ದಾರೆ. ನನಗೆ ಅರ್ಥ ಆಗದೆ ಇರೋದು, ಈ ಕಾಂಗ್ರೆಸ್ಗೆ ಅರ್ಥ ಆಗದೆ ಇರೋವಂಥದ್ದು, ಕರ್ನಾಟಕದಲ್ಲಿ ಚುನಾವಣೆ ನಡೆದಾಗ ನಮ್ಗೆಲ್ಲ ಹೇಳಿದ್ರು ಕಾಂಗ್ರೆಸ್ ಅವ್ರು 108 ಸ್ಥಾನ ಬರ್ತತೆ, 110 ಸ್ಥಾನ ಬರ್ತತೆ ಅಂತೇಳಿ ಸಮೀಕ್ಷೆಗಳು ಬಂದಿತ್ತು. 136 ಬಂದ್ಬಿಡ್ತು. ಅವ್ರು ಹೇಳಿದಲ್ಲ ಮಹಾರಾಷ್ಟ್ರದ ಅದೇನೋ ಏರ್ಬಿಡ್ತು ಅಂತ, ಹಂಗೆ ಇಲ್ಲೂ ಏರ್ಬಿಡ್ತು. ಅವಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಅಲ್ಲೇ ನಡೆದಿದ್ದು, ಅವಾಗ ಸರಿ ಇತ್ತು. 136 ಬಂದಾಗ ಸರಿ ಇತ್ತು. ತೆಲಂಗಾಣದಲ್ಲಿ ಚುನಾವಣೆ ನಡೀತು, ಅಲ್ಲೂ ಕಾಂಗ್ರೆಸ್ ಇರಲೇ ಇಲ್ಲ, ಅಲ್ಲೇನು ಕಾಂಗ್ರೆಸ್ ಗೆದ್ದು ಬಿಡ್ತು. ಅಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಸರಿ ಇತ್ತು. ಮೊನ್ನೆ MP ಎಲೆಕ್ಷನ್ ನಡೆತು. ಈ ರಾಜಣ್ಣವ್ರು ಇಲ್ಲ, ರಾಜಣ್ಣವರು ಒಳ್ಳೆ ಡೈಲಾಗ್ ಹೊಡೆದಿದ್ರು. ರಾಜಣ್ಣ ಅವರು ಮಂತ್ರಿ ಆಗಿದ್ದವರು. MP ಎಲೆಕ್ಷನ್ ಬಂತು. MP ಎಲೆಕ್ಷನ್ ಅಲ್ಲಿ ತಿರುಗಿ ಮತ್ತೆ ಕಾಂಗ್ರೆಸ್ ಪಲ್ಟಿ. ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋದು, ಕರ್ನಾಟಕದಲ್ಲಿ ಅವಾಗ ಚರ್ಚೆ ಶುರುವಾಯಿತು. ಕಾಂಗ್ರೆಸ್ ಅಲ್ಲೇ ಚರ್ಚೆ ಶುರುವಾಯಿತು. ನಮ್ಮವರೇ DC, ನಮ್ಮವರೇ ತಹಸೀಲ್ದಾರು, ನಮ್ಮವರೇ ಅಲ್ಲ, ನಾವ್ಯಾಕೆ ಸೋತ್ರಿ ಅಂತ. ಅಂದ್ರೆ ಮೋಸ ಹೆಂಗಾಗ್ತೈತೆ ಎಲ್ಲ. ಇವರು ನೀವ್ ಹಾಕಿರೋ DC, ನೀವ್ ಹಾಕಿರೋ AC, ನೀವ್ ಹಾಕಿರೋ ತಹಸೀಲ್ದಾರ್ರೆ ಚುನಾವಣೆ ನಡೆಸೋದು. ಏನು ಒಬ್ಬ ತಹಸೀಲ್ದಾರು, ಒಬ್ಬ 100 ಜನ ತಹಸೀಲ್ದಾರ್ಸು, 100 ಜನ AC ಕೆಲಸ ಮಾಡಿರ್ತಾರೆ. ಎಂಟೈರ್ ಸಿಸ್ಟಮು ನಿಮ್ಮ MLAಗಳು ಹೇಳಿದ ರೀತಿ, ನಿಮ್ಮ ಮಿನಿಸ್ಟರ್ಗಳು ಹೇಳಿದ ರೀತಿ ಅಧಿಕಾರಿಗಳನ್ನ ಪೋಸ್ಟಿಂಗ್ ಮಾಡಿರ್ತೀರ. ಅವ್ರ ಮೇಲೆ ನಂಬಿಕೆ ಇಲ್ಲ ನಿಮಗೆ, ಅವ್ರ ಮೇಲೆ ವಿಶ್ವಾಸ ಇಲ್ಲ, ನೀವು ಸೋತ್ರಿ ಅಲ್ಲಿ ಎಲೆಕ್ಷನ್ ಅಲ್ಲೂ ಸೋತ್ರಿ ಅಲ್ಲಿ. ಅದಕ್ಕೆ ರಾಜಣ್ಣವರು ಹೇಳಿದ್ರು ನಮ್ದು ತಪ್ಪು ಅಂತ ಹೇಳಿದ್ರು. ವೋಟರ್ ಲಿಸ್ಟ್ ಮಾಡೋದ್ರಿಂದ ಎಲ್ಲದರಿಂದ ಹಿಡಿದು
ತಪ್ಪು. ನಾನು ಹೇಳೋದು, ನಿಮ್ಮಲ್ಲಿ ಸೋಲೋದಕ್ಕೆ ಏನೋ ಒಂದು ಪ್ರಾಬ್ಲಮ್ ಇರಬೇಕು, ಅದನ್ನು ಹುಡ್ಕೋದು ಬಿಟ್ಬಿಟ್ಟು ಇಲ್ಲದೆ ಇರೋ ಪ್ರಾಬ್ಲಮ್ಗಳನ್ನೆಲ್ಲ ಹುಡ್ಕಕ್ಕೆ ಹೊಟ್ಟಿದ್ದೀರ. ಪ್ರಾಬ್ಲಮ್ ಎಲ್ಲಿದೆ ಅಲ್ಲಿ ಹುಡುಕಿ. ಎಲ್ಲಿ ಬೀಗ ಕಳ್ಕೊಂಡಿದ್ದೀರೋ, ಚಾವಿ ಎಲ್ಲಿ ಕಳ್ಕೊಂಡಿದ್ದೀರೋ. ಹಿಂದೆ ರಾಜೀವ್ ಗಾಂಧಿ ಅವರು ಇದ್ದಾಗ ಎಷ್ಟು 400 ಚಿಲ್ಲರೆ ಏನೋ ಸೀಟ್ ಬಂದಿತ್ತು. 415 ಸೀಟು. 415 415ರಿಂದ 45ಕ್ಕೆ ಬಂತಲ್ಲ. ಅದಕ್ಕೆ ಅಲ್ಲಿ ಏನ್ ಪ್ರಾಬ್ಲಮ್ ಅನ್ನೋದು ಹುಡುಕ್ಬೇಕು. ಲೀಡರ್ಶಿಪ್ ಪ್ರಾಬ್ಲಮ್ಮಾ, ಸಂಘಟನೆ ಪ್ರಾಬ್ಲಮ್ಮಾ, ಏನಿದೆ ಅಂತ. ಬೀಗ ಕಳೆದೋಗಿರೋ ಕಡೆ ಹುಡುಕ್ದಿರ ಎಲ್ಲೆಲ್ಲೋ EMIಗಳಿಗೆಲ್ಲ ಹೋಗಿ ಹುಡುಕಿದ್ರೆ ಉಪಯೋಗ ಏನ್ ಬರ್ತೈತೆ? ಆಯ್ತಪ್ಪ, ನಾಳೆ ನೀವು ಇದು ಮಾಡಿದ್ದೀರಾ, ಇಲ್ಲೇನ ನೀವು ಸೋಲಾದ್ರೆ ಮತ್ತೆ ಅದೇ ಸರಿ ಅಂತೀರಾ? ಸಮಸ್ಯೆ ಏನಾದರೂ ಟೆಕ್ನಿಕಲ್ ಆಗಬೇಕು. ಅವ್ರು ಹೇಳಿದ್ರು ಅಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ, ಯಾವುದು ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ, ಗುಜರಾತ್ ಅಲ್ಲಿ ಎಲ್ಲೆಲ್ಲೋ ಹೇಳಿದ್ರು. ಹಂಗಾರೆ ಆ ಮಾಡಲ್ ನೀವು ತಗೊಂತೀರಾ? ಹೇಳಿ, ಆ ಮಾಡಲ್ನೆಲ್ಲ ನೀವು ತಗೊಂತೀರಾ? ಗುಜರಾತ್ ಮಾಡಲ್ಲು, ಮಹಾರಾಷ್ಟ್ರದ ಮಾಡಲ್ ತಗೊಂತೀರಾ ನೀವು? ಸ್ವಂತಿಕೆ ಇರಬೇಕು ನಿಮ್ಗೂ. ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿದ ಏನಾನ ಸ್ವಂತಿಕೆ ಇರಬೇಕಲ್ಲ. ಸ್ವಂತಿಕೆನೇ ಇಲ್ಲ, ಡಿಪೆಂಡೆಂಟ್ ತರ ಮಾತಾಡ್ತಾ ಇದ್ದೀರಾ. ಅಲ್ಲಿದೆ ಇಲ್ಲಿದೆ ಅಂದ್ರೆ ಯೂಸ್ಲೆಸ್ ಅಂತ ಈ ಗವರ್ಮೆಂಟ್. ನಮ್ ಮಾಡಲ್ಲ ಅಂತ ಹೇಳ್ಬೇಕಾಯ್ತು ನೀವು. ನಮ್ ಮಾಡಲ್ಲ ಅಂತ ಹೇಳಲಿಲ್ಲ. ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ ಅಂತ. ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ ಅನ್ನೋದಲ್ಲ. ನಾವು IT-BTಯಲ್ಲಿ ಮುಂದೆ ಇರುವಂತ ರಾಜ್ಯ. ನಾವು ಇಡೀ ದೇಶದಲ್ಲಿ IT-BTಯಲ್ಲಿ ನಾವು ಮುಂದೆ ಇದ್ದೀರಿ. ಟೆಕ್ನಾಲಜಿಯಲ್ಲಿ ನಾವು ಮುಂದೆ ಇದ್ದೀರಿ. ಇಲ್ಲ ಅವರಲ್ಲ, ಇಲ್ಲ ಅವರಲ್ಲ. ಚೇಂಜ್ ಆಗಿಲ್ವ ನೀವು? ಅವರಿದ್ರೆ ಹಿಂಗೆಲ್ಲ ತತ್ತಾ ಇದ್ರನ್ರಿ. ಅವರಿದ್ರೆ ಹೆಬ್ಬೆಟ್ಟು ಹೊತ್ತು ಅದಕ್ಕೆ ತತ್ತಾ ಇದ್ರ ಯಾರ ರೀ? ಇಲ್ಲ, ಅವರಿದ್ರೆ ಈ ತರ ತರ್ತಾ ಇರಲ್ಲ ರೀ. ಅವ್ರ ಟೆಕ್ನಾಲಜಿಗೆ ಹೋಗ್ತಾ ಇದ್ರು. ಇನ್ನಷ್ಟು ಟೆಕ್ನಾಲಜಿನ ಹೆಬ್ಬೆಟ್ಗೆ ಯಾರನ್ನ ಹೋಗ್ತಾರೆ ಮತ್ತೆ. ಅಧ್ಯಕ್ಷರೇ ನೋಡಿ, ಆಗ್ಲೇ ಶುರು, ನೀವು ಹೇಳಿದ ತಕ್ಷಣ ಆಗ್ಲೇ ನಮ್ಮ ಸುರೇಶ್ ಗೌಡ ಕುಣಿಗಲ್ ಆಗ್ಲೇ ಮತಪತ್ರ ದುರುಪಯೋಗದ ಆರೋಪ, ಚುನಾವಣೆ ರದ್ದು. ಜಸ್ಟ್ ಒಂದು ವಾರದಿಂದ ನಡೆದಿರೋದು ಕುಣಿಗಲ್ಲಲ್ಲಿ. ಏನು ಅಂತ ಹೇಳಿದ್ರೆ, ವೋಟಿಂಗ್ ನಡೀತಾ ಇರ್ತದೆ. ಯಾವುದೋ ತಾಲೂಕು ಸಂತೆಮಾರನಹಳ್ಳಿ ಪ್ರಾಥಮಿಕ ಕೃಷಿ ಪರಿಷತ್ತಿನ ಸಹಕಾರ ಸಂಘದ್ದು ವೋಟಿಂಗ್ ನಡೀತಾ ಇರ್ತದೆ. ಬ್ಯಾಲೆಟ್ ಪೇಪರ್ ಅವ್ರು ಯಾರೋ ಒಬ್ಬ ಕಾಂಗ್ರೆಸ್ಸಿನ ಒಬ್ಬ ನಾಯಕ, ಅವರು ಡಿ ನಾಗರಾಜಯ್ಯ ತಮ್ಮೂಲ್ ನಿರ್ದೇಶಕರು, ಅದು ಏನೇನೋ ಇದೆ ಅವ್ರದ್ದು. ಅವ್ರೇನ್ ಮಾಡ್ತಾರೆ, ಒಂದು 150 ಬ್ಯಾಲೆಟ್ ಪೇಪರ್ ತಗೊಂಡೋಗಿ ಪೋಲಿಂಗ್ ಇದ್ರೊಳಗೆ ಹಾಕ್ಬಿಡ್ತಾರೆ. ಏನೋ ಬಾಕ್ಸ್ಗೆ ಹಾಕ್ಬಿಡ್ತಾರೆ. ಅಲ್ಲಿ ತುಮಕೂರಲ್ಲಿ ನಿಮ್ಮಲ್ಲಿ ಹಾಕ್ಬಿಡ್ತಾರೆ. ಅದು ದೊಡ್ಡ ಗಲಾಟೆ ಆಗಿ ಚುನಾವಣೆನೇ ರದ್ದಾಗಿದೆ, ಪತ್ರಿಕೆಯಲ್ಲೂ ಬಂದಿದೆ. ತಿರ್ಗಿ ಅದೇ ಸಿಸ್ಟಮ್ಗೆ ಹೋಗ್ಬೇಕಾ ನಾವು? ಹಿಂದೆ ನಾವು ಹೇಳ್ತಾ ಇದ್ದೀರಿ, ಉತ್ತರ ಪ್ರದೇಶ ಹಿಂದೆ, ಬಹಳ ಹಿಂದೆ, ಬಿಹಾರ್ ಎಲ್ಲ ಎಲೆಕ್ಷನ್ ಬೂತ್ ಕ್ಯಾಪ್ಚರಿಂಗ್ ಅಂತ. ಆ ಚಂಬಲ್ ಏನೋ ಇತ್ತಲ್ಲ, ಚಂಬಲ್, ಅದೆಲ್ಲ ಬಹಳ ಇತ್ತು. ಮತ್ತೆ ಅಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಾ. ನಾವು ಬಂದಿದ್ದೀರಿ, ಬಹಳ ಮುಂದೆ ಬಂದ್ಬಿಟ್ಟಿದ್ದೀರಿ. ಮತ್ತೆ ನಮ್ಮನ್ನ ಶಿಲಾಯುಗಕ್ಕೆ ತಗೊಂಡು ಹೋಗಕ್ಕೆ ಹೊರಟಿದ್ದಾರೆ ನಮ್ಮ IT-BT ಮಿನಿಸ್ಟ್ರು. ಓಕೆ, ಮುಂದುವರಿಬೇಕಲ್ಲ ನಾವು. ರೀಸನ್ ಅವ್ರು ಹೇಳ್ತಾ ಇರೋವಂಥದ್ದು ಈ ಬಿಲ್ಲಲ್ಲಿ ರೀಸನ್ ಸರಿ ಇಲ್ಲ. ಟೆಕ್ನಾಲಜಿಯನ್ನ ಉಪಯೋಗ ಮಾಡಿ ನಾವು ಮುಂದುವರಿಬೇಕೇ ಹೊರತು ನಾವು ಹಿಂದೆ ಹೋಗುವಂತ ಪರಿಸ್ಥಿತಿ ಬರಬಾರ್ದು. ಇದು ಒಳ್ಳೇದಲ್ಲ. ಇದು ದಯವಿಟ್ಟು ಈ ಬಿಲ್ಲನ್ನು ವಾಪಸ್ ತಗೊಳ್ಳಿ ಅಂತ ನಾನು ಅವ್ರಿಗೆ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಮಾನ್ಯ